ಬಜಾರಿ. ಯಾರು ಕಳ್ಸ್ಕೊಟ್ರೆ ಅಮ್ಮನು ಹಂಗೆ ನಗಕ್ಕೆ. ಬರಲನಾ ವಿಜಯ್ ಬೇಗ ಬಂದು ತಗೊಂಡು. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ನೋಡಿ ನೀರಿನ ಬಕೆಟ್ ಕೈ ಇರ್ತಾಳೆ. ಹಿಂದೆ ಬರ್ತಾವೆ ನೋಡಿ. ಅಮ್ಮಣ್ಣ ಒದೆ ಏಯ್ ಪೆಟ್ಟು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಎದ್ದಾಗ ಅಮ್ಮನೂ ಆಟಾಡ್ತಾ ಇದ್ಲು. ಅಂದರೆ ಅವ್ಳು ನಗೋ ಸ್ಟೈಲು ಚೆನ್ನಾಗಿತ್ತು. ನಾವೆಲ್ಲ ದೊಡ್ಡವರೆಲ್ಲ ನಗ್ತೀವಲ್ಲ ಹಾ ಅಂತ, ಆ ರೀತಿ ನಗ್ತಾ ಇದ್ಲು. ನಾನು ಆ ಕ್ಲಿಪ್ ತೊಗೊಂಡಿದ್ದು ಒಳ್ಳೇದು ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಅವಳು ಸಣ್ಣಕ್ಕೆ ಒಂದು ವೇಳೆ ನಾನೇನಾದ್ರು ನನ್ನ ಯೂಟ್ಯೂಬ್ ಹಾಗೆ ಇದ್ದರೆ ಅವಳು ನೋಡೋದಕ್ಕೆ ಅವಳಿಗೆ ಖುಷಿಯಾಗುತ್ತೆ, ನಾನು ಈ ಥರ ನಗ್ತಿದ್ದೆ ಅಲ್ವಾ ಅಂತ. ಆ ಥರ ನಗಾಡ್ತಾ ಇದ್ಲು. ಅದೇ ಒಂದು ಕ್ಲಿಪ್ ತಗೊಂಡಿದ್ದೆ, ಚೆನ್ನಾಗಿತ್ತು ಅಂತ ಆ್ಯಡ್ ಮಾಡಿದೆ. ನಾನು ಬೇಕಾದ್ರೆ ತಗೊಂಡಿದ್ದಲ್ಲಾಗಿತ್ತು, ಹಾಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ ಅಲ್ವಾ, ಹಾಗೆ ಅದು ರೆಕಾರ್ಡ್ ಆಗಿತ್ತು. ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಅಳಿಸಿಟ್ಬಿಟ್ಟಿದ್ಲು ಬೆಳಗ್ಗೆ ಮುಂಚೆ ಎದ್ದವ್ರ ಅಪ್ಪ ಕೆಲ್ಸಕ್ಕೆ ಹೋದರು ಅಂತ. ನಾನು ಹೇಗೂ ನಂಗೆ ಬೆಳಗ್ಗೆ ಮುಂಚೆ ಎದ್ದಿದ್ದೆ ಅಲ್ವಾ, ಇನ್ನೂ ಟೈಮ್ ಇತ್ತು. ಟಿಫನ್ನು ಟೊಮೊಟೊ ಚಿತ್ರಾನ್ನ ಮಾಡಿದ್ವಲ್ಲ, ಅದ್ರದ್ದು ಒಗ್ಗರಣೆ ಇತ್ತು ಅಂತ ಹೇಳಿ ಅದೇ ಮಾಡೋಣ ಅಂತ. ಇಲ್ಲಿ ಇದಕ್ಕೆ ಸಾಂಬಾರಿಗೆ ಅಂತ ಹೇಳಿ 2 ಟೊಮೆಟೊ ಹಣ್ಣು ಮತ್ತು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೂ ಸ್ವಲ್ಪ ಗಂಟಲು ನೋವಿದೆ, ಯಾಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನಿಲ್ಲಿ ಮಿಕ್ಸಿಗೆ ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿದ್ದಲ್ವ ಈರುಳ್ಳಿ ಟೊಮೆಟೊ ಹಣ್ಣು, ಸೊ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು ಖಾರ ಪುಡಿ. ಖಾರಕ್ಕೋಸ್ಕರ ಇನ್ನು ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು. ಖಾರದ ಪುಡಿ, ಹಾಗೆ ಹುಣಸೆ ಹಣ್ಣು ಮತ್ತು ಒಂದು 4 ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಹುರಿಗಡಲೆನ ಹಾಕ್ಕೊಂಡು ಅದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬರಬೇಕು. ಹಾಗೆ ಇನ್ನೇಲಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ನೀಟಾಗಿ ಬಾಡಿಸ್ಕೋಬೇಕಂದ್ರೆ ಒಗ್ಗರಣೆ ಸ್ಮೆಲ್ ಹೋಗಬಾರ್ದು, ಅದು ಹಾಗೇ ಇರಬೇಕು. ಅದಾದ ನಂತರ ನೀಟಾಗಿ ರುಬ್ಕೊಬಂದಿದ್ವಿ ಅಲ್ಲ, ಆ ಮಸಾಲೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ವೇಳೆ ಅದು ನಿಮಗೆ ಹೊತ್ತುತ್ತಾ ಇದೆ ಅಂತ ಅನಿಸಿದ್ರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಬಾಡಿಸ್ಕೋಬೇಕು. ಎಲ್ಲಿವರೆಗೂ ಅಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ. ನಾನು ಅಷ್ಟೇ ಇಲ್ಲಿ ಸ್ವಲ್ಪ ನೀರು ಹಾಕಿ ಬಾಡಿಸ್ಕೋತೀನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ ತಳ ಹಿಡಿಬೋದು ಅಂತ ಹೇಳಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡೆ. ನೀವು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಿದ್ದೆ ಅದು ತಳ ಹಿಡಿಯಲ್ಲ. ಅದಕ್ಕೆ ನನಗೆ ಸ್ವಲ್ಪ ಅರ್ಜೆಂಟ್ ಬೇಗ ಆಗಬೇಕಿತ್ತು, ಅದಕ್ಕೋಸ್ಕರ ಆ ರೀತಿ ಮತ್ತೆ ಮಾಡಿಕೊಂಡೆ. ಮತ್ತು ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ತೊಳ್ಕೊಂಡು ಅದ್ರ ನೀರು ಕೂಡ ಹಾಕ್ಕೊಂಡು ಅದು ಕೂಡ ನೀಟಾಗಿ 2-3 ನಿಮಿಷ ಕುದಿಸ್ಕೋತೀನಿ. ಅದು ಹಾಕಿದಾಗ ಅದ್ರದ್ದು ಒಂಥರ ಘಮ ಬರುತ್ತೆ, ಒಗ್ಗರಣೆಗೆ ಖಾರ ಸಖತ್ತಾಗಿರುತ್ತೆ. ಹಾಗೆ ಅದೇ ಖಾರಕ್ಕೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಬಾಡಿಸ್ಕೋತೀನಿ. ಒಂದು ಸ್ವಲ್ಪ ಕುದಲಿ, 1-2 ನಿಮಿಷ ಈರುಳ್ಳಿ ಹಾಕ್ಕೊಂಡ್ಮೇಲೆ ನಂತರ ಕಾಳು ಹಾಕ್ಕೋತೀನಿ. ಇದಕ್ಕೆ ಬಟಾಣಿ ಕಾಳು, ಕಡಲೆಕಾಳು ಸಾಂಬಾರು ಆಗಿರೋದ್ರಿಂದ ನೀವು ಕಾಳು ಸಾಂಬಾರು ಯಾವ್ದು ಬೇಕಾದ್ರೂ ಹಾಕ್ಬೋದು. ಹೆಸರು ಕಾಳು, ಅಲಸಂದೆ ಕಾಳು, ಅವರೆಕಾಳು ಕೂಡ ಇದೇ ಥರ ಮಾಡ್ಬೋದು ಸೀಸನ್ನಲ್ಲಿ. ಈಗ ಅವರೆಕಾಳು ಸಿಗಲಿಲ್ಲ, ಅದಕ್ಕೋಸ್ಕರ ಇದು ಹಾಕ್ಕೊಂಡೆ. ಅದೇ ಹಾಕಿದ ನಂತರ ನನಗೆ 1-2 ಆಲೂಗಡ್ಡೆ ಹೆಚ್ಚಾಕೊಳ್ಳೋಣ ಅಂತ ಅನ್ನಿಸ್ತು. ತಕ್ಷಣ 1-2 ಆಲೂಗಡ್ಡೆ ಹೆಚ್ಚಾಕ್ಕೊಬಿಟ್ಟೆ. ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನೆಲ್ಲ ಆ ಕಾಳಿಗೆ, ಆಲೂಗಡ್ಡೆಗೆಲ್ಲ ಖಾರ ಬೆರ್ತಾದ ನಂತರ ಟೊಮೆಟೊ ಹಣ್ಣು ಹೆಚ್ಚಿಟ್ಟಿದ್ದೆಲ್ಲ ಅದನ್ನ ಕೂಡ ಹಾಕ್ಕೋತೀನಿ.
ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ, ಸ್ವಲ್ಪ ಸಾಫ್ಟ್ ಆದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಏನು ಬೇಡ, ಒಂದು 5 ನಿಮಿಷ ಬಿಟ್ಟರೆ ಸಾಕು. ಆಲ್ಮೋಸ್ಟ್ ಖಾರ ಎಲ್ಲ ಬಿಸಿ ಆಗಿರುತ್ತೆ ಅಲ್ವಾ, ಅದರೊಟ್ಟಿಗೆ ಇದು ಕೂಡ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಹಣ್ಣು ಹಾಕೊಂಡು ಸಾಫ್ಟ್ ಆಗೋದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೊನೆಗೆ ಸ್ವಲ್ಪ ಹಾಕೋತೀನಿ, ಅಂದರೆ ಖಾರ ನೋಡ್ಕೋಬೇಕು, ಉಪ್ಪು ಖಾರ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಉಪ್ಪು ಮತ್ತು ಟೊಮೊಟೊ ಹಣ್ಣು ಅರಿಶಿನ ಪುಡಿ ಎಲ್ಲ ನೀಟಾಗಿ ಬೆರೆಯೋ ಥರ ನೀಟಾಗಿ ಬಾಡಿಸ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತೀನಿ. ಮತ್ತು ನನಗೆ ಯಾಕೋ ದಪ್ಪ ಅನ್ನಿಸ್ತು ಅಂತ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟೆ. ನಂಗೆ ತೆಳ್ಳಗೆ ಅನ್ನಿಸ್ತು. ಏನಪ್ಪ ಮಾಡೋದು ಅನ್ನುವಾಗ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಾಂಬಾರಿಗೆ ತೆಳು ಆಗ್ತಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೇನು ಮಾಡೋದು ಸುಮ್ಮನಾದೆ. ಆಮೇಲೆ ಇದಾದ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ಆಪ್ಷನ್, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ಕರಗೋವರೆಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಂತ ಏನಿಲ್ಲ. ಕುದಿಸೋದ್ರೊಳಗೆ ಬಿಸಿಯಾಗಿ ಅದೇ ಸ್ಪ್ರೆಡ್ ಆಗುತ್ತೆ. ಆದರೂ ಪರವಾಗಿಲ್ಲ ಅಂತಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಮತ್ತು ನಾನು ಹೇಳಿದೆ ಅಲ್ವಾ, ನಂಗೆ ಸಾಂಬಾರು ತೆಳು ಅನ್ನಿಸ್ತು ಅಂತ ಹೇಳಿ, ಅದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಡಿಫ್ರೆಂಟ್ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಕಡಲೆ ಹಿಟ್ಟು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಹಾಗೇನು ಅನಿಸಲ್ಲ, ಫೀಲ್ ಆಗೋಲ್ಲ. ಹಾಗೆ ಒಂದು ಕುದಿ ಬಂದ ತಕ್ಷಣ ಒಂದು 3 ವಿಷಲಷ್ಟು ಕೂಗಿಸ್ಕೊತೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ನೋಡ್ಬೋದು ಎಷ್ಟು ತೆಳ್ಳಗಿತ್ತಲ್ಲ ಸಾಂಬಾರು, ಎಷ್ಟು ಗಟ್ಟಿಯಾಗಿದೆ ಅಂತ. ಇದು ನಂಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅನಿಸುತ್ತೆ, ಯಾಕಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಬಟ್ ಇವಾಗ ಸಾಕು, ಒಂದು ಊಟ ಮಾಡೋ ರೇಂಜಿಗಿದೆ. ಪಲ್ಯ ಥರ ಏನೂ ಆಗಿಲ್ಲ ಅಂತ ಅನ್ನಿಸ್ತು, ಸಾಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸುಮ್ಮನಾಗ್ಬಿಟ್ಟೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಸಾಂಬಾರು ಎಷ್ಟು ಚೆನ್ನಾಗಿ ಅನಿಸುತ್ತೋ ಊಟ ಮಾಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಚಿತ್ರಾನ್ನ ಕೂಡ ರೆಡಿ ಮಾಡಿಕೊಂಡೆ. ಬರೀ ಜಾಸ್ತಿ ಏನಾಗಿಲ್ಲ, ಬರೀ 8 ಗಂಟೆ ಆಗಿತ್ತು ಅಷ್ಟೇ. ಇಷ್ಟು ಬೇಗ ತಿನ್ನೋದು ಯಾರೂ ಇಲ್ಲ. ಮತ್ತು ಕೆಲವೊಂದು ಸಲ ಅಮ್ಮ ಹಠ ಮಾಡಿದ್ರೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಗ ಸ್ವಲ್ಪ ತಿಂಡಿನ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿ ಇಟ್ಕೊಂಡೆ. ಇಲ್ಲಿ ಅಮ್ಮನೂ ಆಟಾಡ್ತಾ ಇದ್ಲು. ನಾನು ಚಾಪೆ ಬೆಡ್ಶೀಟ್ ಎಲ್ಲ ಮಚ್ಚಿಡ್ತೀನಿ. ಅಮ್ಮನೂ ಜಾಸ್ತಿ ಇರ್ತಾಳೆ ವ್ಲಾಗಲ್ಲಿ, ಮುದ್ದು ಜಾಸ್ತಿ ಇರಲ್ಲ. ಯಾಕಂದರೆ ಅವನು ಒಂದು ಕಡೆ ನಿಲ್ಲಲ್ಲ, ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ತಿಂಡಿ ತಿನ್ನಿಸಿ ಅವನು ಸ್ಕೂಲಿಗೆ ಬಿಟ್ಟು ಬಂದೆ. ಅಮ್ಮನು ಎದ್ದು ಆಟಾಡ್ತಾ ಮಲಗಿರಲಿಲ್ಲ, ಅವಳೇನು ಆಟಾಡ್ತಾ ಇದ್ಲು. ಹಾಗೆ ಅವಳು ಅನ್ನಕ್ಕೆ ಇಟ್ಕೊಂಡು ನಮ್ಮನೆಯವ್ರು ಬೇಗ ಹೋಗಿದ್ರಲ್ವ, ಬೇಗ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ಅನ್ನಕ್ಕಿಡಮ್ಮ, ನನಗೂ ಊಟ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಅನ್ನಕ್ಕೆ ಇಟ್ಕೊಂಡೆ. ಹಾಗೆ ಸ್ವಲ್ಪ ಗ್ಯಾಸ್ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ಎಲ್ಲರೂ ಕೆಲವೊಮ್ಮೆ ತುಂಬ ಆಗಿತ್ತು ಗ್ಯಾಸ್ ಕ್ಲೀನ್ ಮಾಡೋಕ್ಕೆ, ಅಂದರೆ ತುಂಬ ಮೆಸ್ಸಿಯಾಗಿತ್ತು ಗ್ಯಾಸ್ ಮೇಲೆ ಅನ್ನೋ ಟೈಮಲ್ಲಿ ಹಾಗೆ ಸ್ವಲ್ಪ ಬ್ರಷಾಗಿ ತಿಕ್ಕೊಬಿಡ್ತೀನಿ. ಇಲ್ಲ ಬರೀ ಎಣ್ಣೆ ಜಿಡ್ಡಾಗಿದೆ ಅನ್ನುವಾಗ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಒರೆಸ್ಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅಲ್ಲ, ಬರೀ ಅದ್ರ ಎಣ್ಣೆ ಜಿಡ್ಡು ಹಾರಿದ್ರಿಂದ ಹಾಗಾಗಿತ್ತು. ನಾನು ಸೌಟೆಲ್ಲ ಇಡಲಿಕ್ಕೆ ನೀವು ನೋಡಿರ್ಬೋದು, ಎಕ್ಸ್ಟ್ರಾ ಪ್ಲೇಟ್ ಇಟ್ಟಿರ್ತೀನಿ. ಅದರಿಂದ ನಮ್ಮ ಸ್ಟವ್ ಮೇಲೆ ಸಾಂಬಾರಿಂದಾಗಲಿ ಅನ್ನದಾಗಲಿ ಅಥವಾ ಬೇರೆ ಯಾವ ತಿಂಡಿದೆ ಮಾಡಿದ್ರು ಅದ್ರದ್ದಷ್ಟು ಕಲೆ ಬಿದ್ದಿರಲ್ಲ. ಬರೀ ಎಣ್ಣೆ ಜಿಡ್ಡು ಮಾತ್ರ ಇರುತ್ತೆ ಅಷ್ಟೇ. ಹಾಗೆ ಪಕ್ಕದಲ್ಲಿ ಅನ್ನನೂ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲ ಅಮ್ಮನೂ ಬರೀ ಕಿತಾಪತಿ ಮಾಡ್ತಾ ಇರ್ತಾಳೆ, ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾಳೆ. ಟಬ್ ಬೀಳ್ಸೋದು, ಆಮೇಲೆ ಹಿಂದ್ಗಡೆ ಬಂದು ಕುತ್ಕೊಳ್ಳೋದು. ನಾವು ಅರ್ಜೆಂಟಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅವಳು ಕಾಲಲ್ಲೇ ಕೂತಿರ್ತಾಳೆ ಅನ್ನೋ ಹೆದರಿಕೆ ಬೇರೆ ಆಗ್ತಾ ಇರುತ್ತೆ. ಹಂಗೆ ಬೈದು ಕಳಿಸ್ದೆ ಅಂತ ಹೇಳಿ ಅಲ್ಲಿ ಬಾಗ್ಲ ಹತ್ರ ಹೋಗಿ ಪಪ್ಪ ಅಂತ ಹೇಳಿ ಅವ್ರ ಪಪ್ಪ ಬೆಳಗ್ಗೆ ಹೋಗಿ ನೋಡ್ಕೊಂಡಿದ್ಲಲ್ಲ, ಅಲ್ಲಿ ಹೋಗಿ ಕುತ್ಕೊಂಡು ಪಪ್ಪ ಅಂತ ಕರೀತಾ ಇದ್ಲು. ಹಾಗೆ ಸ್ಪೂನಲ್ಲಿ ಊಟ ಮಾಡೋದು ನೋಡ್ಕೊಂಡಿರ್ತಾಳೆ. ಕೆಲವೊಂದು ಸಲ ಅವ್ರ ಅಣ್ಣ ಎಲ್ಲರೂ ತಿಂಡಿ ತಿನ್ನುವಾಗ ಅದನ್ನು ನೋಡಿಕೊಂಡು ಅವಳು ಸ್ಪೂನಲ್ಲಿ ತಟ್ಟೆಗೆ ಹೊಡಿತಾ ಇದ್ಲು. ಜಸ್ಟ್ ಕ್ಯಾಮ್ರಾ ನೋಡಿದ್ದು ಅಷ್ಟೇ, ಗುಡು ಎದ್ದೋಳು ಬರ್ತಾಳೆ ಅಮ್ಮ ಅಂತ. ಆಮೇಲೆ ವಾಪಸ್ ಹೋಗ್ತಾಳೆ. ಗೊತ್ತಾಯ್ತಾಳೆ, ಈಗ ನಮ್ಮ ಅಮ್ಮಂಗೆ ಇನ್ನೂ ಕೆಲಸ ಇದೆ, ಇನ್ನೂ ಹೋದರೆ ಬೈತಾರೆ ಅಂತ ಹೇಳಿ ತಿರುಗಿ ಸೀದಾ ವಾಪಸ್ ಹೋಗ್ತಾಳೆ. ಪಾಪ, ಅಂದರೆ ಕೆಲಸ ನಮಗೂ ಇರುತ್ತೆ ಅಲ್ವಾ, ಅವ್ರ ಜೊತೆನೂ ಆಟಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಆದರೆ ಇವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸೋದು ನಾವೇನು ಬೇಕಾದ್ರೂ ಮಾಡ್ಬೋದು. ಕೆಲವೊಂದು ಸಲ ನಾವು ಉಪವಾಸಿದ್ರೆ ನಮ್ಗೆ ಅನಿಸಲ್ಲ, ಮಕ್ಕಳೆಲ್ಲರೂ ಉಪವಾಸಿದ್ರೆ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಸೌತೆಕಾಯಿ ಇತ್ತು. ಸಾಂಬಾರು ಚೆನ್ನಾಗಿತ್ತು. ಇಲ್ಲಿ ಬೆಣ್ಣೆಗೂ ನಾನು ಹೆಪ್ಪಾಕೊಂಡಿದ್ದೆ, ಬೆಣ್ಣೆ ತೆಗೆಯೋಣ ಅಂತ ಹೇಳಿ ಒಂದು ಬಾಕ್ಸಲ್ಲಿ. ತುಂಬ ಚೆನ್ನಾಗಿತ್ತು ಬೆಣ್ಣೆ. ಬೆಣ್ಣೆ ಮಾಡುವಾಗ 1-2 ಅವರ್ ಹಿಡಿಯುತ್ತೆ ಮಾಡುವಾಗ.
ಈಗ ಜಸ್ಟ್ ಕುತ್ಕೊಂಡೆ ಆಗಲೇ ಅರ್ಧ ಗಂಟೆ ಆಗಿಬಿಟ್ಟಿತ್ತು. ಬರ್ತಾ ಇದೆಯಲ್ಲ ನೋಡೋಣ ಅನ್ನೋ ಟೈಮಲ್ಲಿ ಇದು ಹಾಗೆ ತೋರಿಸೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಅಷ್ಟೇ. ಎಷ್ಟು ಕಡಿವಾಗಪ್ಪ ನಿಜವಾಗ್ಲೂ ಬೆಣ್ಣೆ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಹಳೆ ಕಾಲದವ್ರು ಇಷ್ಟು ನಾವು ಕಡಿವಾಗ್ಲೇ ಹೀಗೆ ಅಂತೀವಿ, ಬಟ್ ಅವ್ರು ಯಾವಾಗೆಲ್ಲ ಹಂಗೆ ಕಡಿತಿದ್ರವ ಅವ್ರಿಗೆ ಎಷ್ಟು ಪೇನ್ ಆಗ್ತಿತ್ತೋ ಗೊತ್ತಿಲ್ಲ. ಬೆಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಕಾಣಿಸ್ತಿದೆ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರ್ತಾ ಇರೋದು. ಈ ಥರ ಖುಷಿ ಆಗುತ್ತೆ. ಅಂದರೆ ನಾನು ಎಷ್ಟು ದುಡ್ಡು ಕೊಟ್ಟರು ಕಮ್ಮಿ ಅಂತ ಜಾಸ್ತಿ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ಬೆಣ್ಣೆ ತುಪ್ಪ ಅನ್ನುವಾಗ. ನೋಡಿ ಫಸ್ಟ್ ಒಂದು ಸುತ್ತು, ಅದು 2 ಸುತ್ತು ಹಿಡಿತಿತ್ತು ಬಾಕ್ಸಲ್ಲಿ. ಫಸ್ಟ್ ಒಂದು ಸುತ್ತಲ್ಲಿ ಇಷ್ಟು ಬೆಣ್ಣೆ ಬಂದಿದೆ, ಎರಡನೇದಲ್ಲಿ ಅಷ್ಟು ಬಂದಿರಲಿಲ್ಲ. ಅಂದರೆ ಫಸ್ಟು ಮೇಲಿರುತ್ತೆ ಅಲ್ವ, ಸ್ವಲ್ಪ ಗಟ್ಟಿ ಇರುತ್ತೆ, ಕೆಳಗಿನ ಸ್ವಲ್ಪ ನೀರಾಗಿರೋದ್ರಿಂದ ನೀರೆಲ್ಲ ಜಾಸ್ತಿ ಹಾಕಿದ್ರೆ ಕಮ್ಮಿ ಬರುತ್ತೆ. ಇದೊಂದು ಪಾತ್ರೆಲಿರೋದು ಬಿಸಿನೀರು, ಒಂದು ಪಾತ್ರೆಲಿರೋದು ತಣ್ಣೀರು. ಫಸ್ಟು ಬಿಸಿನೀರನ್ನ ಈ ಥರ ನೀಟಾಗಿ ಕೈ ಮೇಲೆ ಹತ್ಕೊಂಡು ಇಲ್ಲ ತೆಗಿಬೋದು, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಕೈಗೆಲ್ಲ ಅರ್ಧ ಬೆಣ್ಣೆ ಹೊರಟೋಗಿರುತ್ತೆ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಬಿಸಿನೀರು ಹಚ್ಕೊಂಡ್ರೆ ಆರಾಮಾಗಿ ನೀಟಾಗಿ ತೆಕ್ಕೋಬೋದು. ಅವಾಗ ಮರದಲ್ಲಿ ಬರ್ತಿತ್ತಲ್ವ, ಅದ್ರಲ್ಲಿ ಜಾಸ್ತಿ ಹಿಡಿತಿರ್ಲಿಲ್ಲ. ಸ್ಟೀಲಿಂದಲ್ವಾ ಬೆಣ್ಣೆ ಕಡಿಯೋದು, ಅದರಿಂದ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿ ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡೆ ಅಷ್ಟೇ. ಹೇಗೂ ನೆಕ್ಸ್ಟಿಗೆ ಬೇಕಿತ್ತಲ್ಲ 2ನೇ ಸಲ ಕಡಿಯೋದಿಕ್ಕು ಅಂತ ಹೇಳಿ, ಬಿಡು ಇನ್ನೊಂದು ಸಲ ಕಡಿಯೋತಿದ್ದೇ ಇದೆ ಅಂತ ಹೇಳಿ ಎತ್ತಿಟ್ಕೊಂಡೆ ಅಷ್ಟೇ. ಅಷ್ಟರೊಳಗೆ ಬೆಣ್ಣೆ ಕೂಡ ಬಂದಿತ್ತು ನೋಡಿ, ಎಷ್ಟೊಂದು ಬಂದಿದೆ. ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರ ಬೆಣ್ಣೆ ತೆಗಿವಾಗ. ಏನು 2 ಅವರ್ ತೆಗ್ದಿರ್ತೀವಲ್ಲ ಅದು ಅನಿಸೋದೇ ಇಲ್ಲ. ಈ ಥರ ಬಂದಮೇಲೆ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಡುತ್ತೆ. ನಾವು ಕುತ್ಕೊಂಡು ತೆಗೆದ್ವಿ ಬಿಡು, ಇಷ್ಟು ಬಂದಾಗ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಫಸ್ಟ್ ಟೈಮ್ ಬರುವಾಗ ಅಬ್ಬಾ ಏನೋ ಸಾಧನೆ ಮಾಡಿರೋ ಥರ ಫೀಲ್ ಆಗುತ್ತೆ. ಅದೊಂದು ಗಾದೆ ಇದೆ ಅಲ್ವ ಹಳೆ ಕಾಲದವ್ರು ಮಾಡಿರೋದು, ಏನಂದರೆ ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿವಿದ್ಯೆ ಅದು ಅಂತ. ಆ ರೀತಿ ಫೀಲ್ ಆಗುತ್ತೆ. ಫಸ್ಟು ಕಡೆವಾಗ್ಲೂ ಕೂಡ ಅನ್ಕೊತಾನೆ ಅಯ್ಯೋ ಬರುತ್ತೋ ಇಲ್ಲೋ ಅಂತ. ಬಂದಮೇಲೆ ಖುಷಿಯಾಗಿತ್ತು. ಫಸ್ಟ್ ಒಂದು ಸ್ವಲ್ಪ ನಾನು ಕಡಿದು ನೋಡೇ ಗೊತ್ತಾಗಿತ್ತು ನನಗೆ, ಬರುತ್ತೆ ಬಿಡು ಇನ್ನೇನು ಮಾಡ್ಬೋದು ಅಂತ. ಹಾಗೆ ಇದು ಫುಲ್ಲು 2 ಸುತ್ತು ಸೇರಿ ಇಷ್ಟು ಬೆಣ್ಣೆ ಬಂದಿದೆ ಒಂದಿನದಿದು. ನಾನು ನೆಕ್ಸ್ಟ್ ಹಾಕಿದ್ದೀನಿ, ಅದು ಯಾವಾಗ ಕಡಿತೀನೋ ಗೊತ್ತಿಲ್ಲ. ಹಾಗೆ ಬೆಣ್ಣೆ ಕಡಿಯುವಾಗ ಈ ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಈ ನೀರು. ಅದೇ ಹೇಳ್ದಲ್ಲ ಫಸ್ಟ್ ಒಂದು ಸ್ವಲ್ಪ ಕಡ್ದಿದೆ ಅಂತ, ಅದು ಆ ಬಾಕ್ಸಲ್ಲಿ ಇದೆಯಲ್ಲ ಅಷ್ಟು. ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲೇ ಇಡ್ತೀವಿ ಅಂದರೆ ನೀರಲ್ಲೇ ಇಡ್ಬೋದು. ಕಡಿಯುವಾಗ ಒಂದು ಅರ್ಧ ಗಂಟೆ ಮುಂಚೆ ಎತ್ತಿಟ್ರೆ ಬೆಣ್ಣೆ ಕೂಡ ಸಾಫ್ಟ್ ಆಗುತ್ತೆ, ಆರಾಮಾಗಿ ನಾವು ಕಡಿಸ್ಕೋಬೋದು ಬೆಣ್ಣೆನ. ಒಂದು ವೇಳೆ ಬೆಣ್ಣೆ ಕರಗಿಸುವಾಗ ಏನಾದರೂ ನಾವು ನೀಟಾಗಿ ತೊಳ್ಕೊಂಡಿಲ್ಲ ಅಂತ ಅಂದರೆ, ಮತ್ತೊಂದು ಹೇಳೋ ಮರ್ತದೆ ಏನಪ್ಪ ಅಂತಂದರೆ, ನಾವು ಈ ಥರ ಬಾಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೋತೀವಲ್ಲ, ಅದನ್ನ ಹಾಕ್ಕೊಂಡು ಎತ್ತಿಟ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ತೊಳ್ಕೊಬೇಕು ಬೆಣ್ಣೆನ. ಇಲ್ಲ ಅಂದರೆ ಅದರಲ್ಲಿ ಬೆಣ್ಣೆ ವೇಸ್ಟ್ ಆಗುತ್ತೆ. ಮತ್ತೊಂದು ತುಪ್ಪ ಇದೆ ಅಲ್ವಾ, ಅದು ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಒಂದು ಬಾಕ್ಸಲ್ಲಿ ಎತ್ತಿಟ್ಕೋಬೋದು. ಇಲ್ಲಾಂದರೆ ಈ ಥರ ನೀರಲ್ಲಿ ಹಾಕಿಟ್ರೆ ಅದು ಕೂಡ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ನಾವು ಕರಗಿಸುವಾಗ ಮಾಡ್ಕೋಬೋದು. ಕರಗಿಸುವಾಗ ನೀಟಾಗಿ ತೊಳೆದು ಮತ್ತೊಂದು ಸಲ ಕರಗಿಸ್ಕೋಬೋದು, ಪ್ರಾಬ್ಲಮ್ ಇರಲ್ಲ. ಅಂದರೆ ನಾವು ಈ ಥರ ಯಾಕೆ ತೊಳೆದಿಡ್ತೀವಿ ಅಂತ ಅಂದರೆ, ಎಲ್ಲರೂ ಬೆಣ್ಣೆ ದೋಸೆ ತುಪ್ಪ ರೊಟ್ಟಿ ಎಲ್ಲ ಬೇಕು ಅನ್ನುವಾಗ ಈ ಥರ ಬೇಗ ತಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಅದೇ ಒಂಥರ ಫೀಲ್ ಇರುತ್ತೆ, ತೊಳೆದಿಲ್ಲ ಅನ್ನೋ ಥರ. ಅದಕ್ಕೋಸ್ಕರ ಸುಮಾರು ಒಂದು 1/4 kg ಮೇಲೆ ಬೆಣ್ಣೆ ಬಂದಿತ್ತು ಅಂತ ಅನ್ಕೋತೀನಿ. ಅಂದರೆ ಗೊತ್ತಾಗುತ್ತೆ ಅಲ್ವಾ. ಸುಮಾರು ಒಂದು ಅರ್ಧ ಲೀಟ್ರದ್ದು ಹಾಲು, ಒಂದು ಅರ್ಧ ಲೀಟ್ರ್ ನಾವು ಯೂಸ್ ಮಾಡಲಿಕ್ಕಂತ ಇಟ್ಟಿದ್ದೆ, ಇನ್ನು ಅರ್ಧ ಲೀಟ್ರನ್ನ ಹೀಗೆ ಬೆಣ್ಣೆ ಮಾಡೋಣ ತುಪ್ಪ ಮಾಡೋಣ ಅಂತ ಇಟ್ಟಿದ್ದೆ. ಇದು ಮಜ್ಜಿಗೆ ಆಗಿರೋದ್ರಿಂದ ಮತ್ತೆ ನಾನು ತುಪ್ಪ ಹಾಕಿಡ್ಲಿಕ್ಕೆ ಹೋಗಿಲ್ಲ. ಮಜ್ಜಿಗೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಮೊಸರು ಹಾಕಿಡ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಮಜ್ಜಿಗೆನೇ ಇದೆ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ನೋಡಿ ಇಷ್ಟು ಬಂದಿದೆ, ಪರವಾಗಿಲ್ಲ, ಒಂದು 1/4 kg ಎಷ್ಟು ಬೆಣ್ಣೆ ಬಂದಿದೆ ಅಂತ ಅಂದ್ಕೊಂಡು ಸಮಾಧಾನ ಆಯಿತು. ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ ಹೆಂಗೆ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.